So I'm back with a new video. So welcome back to my YouTube channel Kanaka Vlogs in Kannada. ಸೊ ನಾನಿವತ್ತೊಂದು ಪ್ರಾಡಕ್ಟ್ನ ನಿಮಗೆ ತಂದಿದ್ದೀನಿ ತೋರಿಸೋಣ ಅಂತ. ಈಗಾಗಲೇ ಥಂಬ್ನೈಲಲ್ಲಿ ನೋಡಿರ್ತೀರ ಅದು ಯಾವ ಪ್ರಾಡಕ್ಟ್ ಅಂತ. ಯೂಶ್ವಲಿ ಗರ್ಲ್ಸ್ಗೆ ತುಂಬ ಯೂಸ್ ಆಗುತ್ತೆ ಅದು. ಸೊ ವಿಡಿಯೋ ಮಾಡ್ತಾ ನಾನು ನಿಮಗೆ ಬೇರೆ ವಿಷಯನೂ ಹೇಳ್ತಾ ಹೋಗ್ತೀನಿ. ಸೊ ಆ ಪ್ರಾಡಕ್ಟ್ ಅಲ್ಲದೇನೆ ಸೊ ಈ ವಿಡಿಯೋ ಗರ್ಲ್ಸ್ ಓನ್ಲಿ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಸೊ ವೆಯ್ಟ್. ಸೊ ಇನ್ನೊಂದು ಎಕ್ಸೈಟಿಂಗ್ ವಿಷಯ ಏನಂದರೆ, ಆ್ಯಕ್ಚುಲಿ ಇದು ಎಲ್ಲ ಹುಡುಗಿರ ಕನಸು, ಬಟ್ ನೆರವೇರಲ್ಲ. ಇದು ಯಾರೋ ಹುಡುಗಿರಿಗೂ ನೆರವೇರಲ್ಲ ಆ ಕನಸು. ಬಟ್ ಆದರೂ ಬೇರೆಯವ್ರ ಮೂಲಕ ನಮಗೆ ಬರುತ್ತೆ. ಸೊ ಏನಪ್ಪ ಅದು ಅಂದರೆ, ಇದು ಅಯ್ಯಪ್ಪ ಸ್ವಾಮಿಗೆ ಹೋಗಬೇಕು ಅಂತ ತುಂಬ ಹುಡುಗಿರ ಕನಸು, ಹಾಗೆ ಇಷ್ಟ ಇರುತ್ತೆ. ಬಟ್ ಯಾರಿಗೂ ಹೋಗೋದಕ್ಕಾಗಲ್ಲ. ಬಟ್ ಈ ಥರ ಹೋದವಾಗ ನಮ್ಗೆ ಈ ಥರ ಪ್ರಸಾದ ತಂದು ಕೊಟ್ಟರೆ ತುಂಬಾ ಖುಷಿ ಆಗುತ್ತೆ. ಐ ಆಮ್ ಸೋ ಹ್ಯಾಪಿ. ನಾನು ನಮ್ಮ ಅಮ್ಮನ ಮನೇಲಿದ್ದೀನಿ. ಸೊ ಅವ್ರ ಮನೆಗೆ ಆ್ಯಕ್ಚುಲಿ ನಮ್ಮಪ್ಪ 5 ವರ್ಷ ಮಾಲೆ ಹಾಕಿದ್ರು ಅಯ್ಯಪ್ಪ ಸ್ವಾಮಿಗೆ. ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದರು ಈ ಸಲ ಹಾಕಿರೋರು. ಸೊ ಅವ್ರಿಗೆ ನಾನು ಹೇಳಿದ್ದೆ, ನನಗಿದು ಬೇಕೇ ಬೇಕು ಅಂದರೆ ಅಂತ ಹೇಳಿದ್ದೆ, ಯಾಕಂದರೆ ಇದು ನನ್ನ ಫೇವ್ರೆಟ್ ಆ್ಯಕ್ಚುಲಿ ಪ್ರಸಾದದಲ್ಲಿ. ಸೊ ಹಂಗಾಗಿ ನಾನು ಇದು ತರಿಸ್ಕೊಡೋಣ ಅಂತ ಅವ್ರಿಗೆ ಮೊದಲೇ ಹೇಳಿದ್ದೆ, ಮಾಲೆ ಹಾಕಿದಾಗ್ಲೇ. ಸೊ ಇದನ್ನೇ ಓಪನ್ ಮಾಡಿಲ್ಲ. ಓಪನ್ ನಾನು ಎಷ್ಟು ವರ್ಷ ಆಯಿತು ಗೊತ್ತಾ ಇದನ್ನ ತಿಂದನೆ. ಅರೌಂಡ್ ಒಂದು 5, 6, 7 ಇಯರ್ಸ್ ಮೇಲಾಗಿದೆ ಅನಿಸುತ್ತೆ. ಸ್ಮೆಲ್ಸ್ ಸೋ ಗುಡ್. ಆ್ಯಕ್ಚುಲಿ ನಮ್ಮಪ್ಪ ಹೋದಾಗ ತಂದಾಗ ನಾವು ಇದನ್ನೇ ಫಸ್ಟ್ ಖಾಲಿ ಮಾಡ್ತಿದ್ದಿದ್ದು, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ತಿನ್ನಬೇಕಾದ್ರೆ ಸ್ನಾನ ಮಾಡಿರಬೇಕು. ಅಂದರೆ ಪ್ರಸಾದ ಯಾವುದೇ ದೇವ್ರದ್ದೇ ಆಗಿದ್ರು ಮೊದಲು ಫ್ರೆಶ್ ಅಪ್ ಆಗಿ ಎಲ್ಲ ಸ್ನಾನ ಆಗಿ ಆಮೇಲೆ ಪ್ರಸಾದನ ತಿನ್ನಿ, ಆವಾಗ ತುಂಬ ಒಳ್ಳೆಯದಾಗುತ್ತೆ. ಸೊ ಹಂಗಾಗಿ ಯಾರೆಲ್ಲ ಆಸೆ ಪಡ್ತಿದ್ದೀರೋ ಅವ್ರಿಗೆಲ್ಲ ಸಾರಿ. ಲೆಟ್ಸ್ ಟೇಸ್ಟ್ ಇಟ್. ಸೊ ಶರಣಮಯ್ಯಪ್ಪ ಹೆಂಗೆ ತಿನ್ನೋದು? So good. $250 ml ಸಕ್ಕದಾಗಿದೆ. ಎಷ್ಟು ದಿನದ ಆಸೆ, ಎಷ್ಟು ದಿನ ಅಯ್ಯಪ್ಪ ಸ್ವಾಮಿಗೆ ಹೋದವರೆಲ್ಲ ಬೇಡ್ಕೊತಿದ್ದೆ. ಮತ್ತು ಯಾವುದೇ ಈವೆಂಟ್ ಅಯ್ಯಪ್ಪ ಸ್ವಾಮಿ ಪೂಜೆ ಆಗಿ ನಾನು ಅದು ಪೂಜೆಗೆ ಹೋಗೋಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಸಮ್ ರೀಸನ್ಸ್ ಮತ್ತು ಯಾರೂ ಕರೀತಿರ್ಲಿಲ್ಲ. ಆ್ಯಂಡ್ ಹೋಗೋಕ್ಕೂ ಆಗ್ತಿರ್ಲಿಲ್ಲ, ತುಂಬ ವರ್ಷ ಆಗಿತ್ತು. ಆ್ಯಂಡ್ ಈಗ ರೀಸೆಂಟಾಗಿ 1 ಮಂತ್ ಬ್ಯಾಕ್, 15 ಡೇಸ್ ಬ್ಯಾಕು ನಾನು ಅಯ್ಯಪ್ಪ ಸ್ವಾಮಿ ಇದಕ್ಕೆ ಹೋಗಿದ್ದೆ ಒಬ್ಬರ ಮನೆ ಪೂಜೆಗೆ. ಆವಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ಅಪ್ಪ ನೆನಪಾಗಿ ಸಿಕ್ಕಾಪಟ್ಟೆ ದುಃಖ ಬಂದಿದೆ, ಎಲ್ಲ ತಡ್ಕೊಂಡಿದ್ದೀನಿ ನಾನು. ಸೊ ಅದೇ ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ ಪೂಜೆ ಮಾಡಿರೋದನ್ನ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಅವತ್ತು ಪೂಜೆಗೆ ಹೋಗಿದ್ದಕ್ಕೆ. ಸೊ ಅದರ ಪ್ರತಿಫಲನೇ ಇದು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಸೊ ಇದನ್ನೆಲ್ಲ ಇಟ್ಬೇಡ, ಯಾಕಂದರೆ ಇಲ್ಲಿ ನಮ್ಮ ಮನೆ ದೇವ್ರ ಮನೆ, ಇಷ್ಟೇ ನಮ್ಮ ಮನೆ ದೇವ್ರ ಮನೆ. ಲಕ್ಷ್ಮೀ, ತಿಮ್ಮಪ್ಪ, ಗಣೇಶ, ಹಾಗೆ ಗೌರಮ್ಮನ ಫೋಟೋ ಇದೆ. ನನ್ನ ಕಡೆ ಭಗವದ್ಗೀತೆ ಇದೆ. ಓದಿಲ್ಲ, ಫುಲ್ಲು ಓದಬೇಕು. ಸೊ ಈ ನಾನು ಸೆಲ್ಫಿ ಸ್ಟಿಕ್ ಥರದಲ್ಲೇ ಎಷ್ಟು ಎಡಬಟ್ಟು ಆಗ್ತಿದೆ ಅಂದರೆ, ಹ್ಯಾಂಗಲ್ಗಿಡೋ ಅಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡುತ್ತೆ. ಮನೆಗಿರೋ ಪಾತ್ರೆ ಎಲ್ಲ ಯೂಸ್ ಮಾಡೋದು ಆಗಿಬಿಟ್ಟಿದೆ. ಆ್ಯಂಡ್ ಓಕೆ, ಸೊ ಹಿಯರ್ ಈಸ್ ದ ಪ್ರಾಡಕ್ಟ್. ಆ್ಯಂಡ್ ದಿಸ್ ಇಸ್ ನಾಟ್ ಅ ಪ್ರಮೋಷನ್. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಓಕೆನಾ. ಇದು ಮೀಶೋಯಿಂದ ತರಿಸಿರೋದು. ನಾನು ಇದನ್ನು ಕ್ಯಾಶ್ ಆನ್ ಡೆಲಿವರಿ ತೊಗೊಂಡಿರೋದ್ರಿಂದ $252 ಆಗಿದೆ. ನೀವು ಫೋನ್ಪೇ ಮಾಡಿಬಿಟ್ಟು ತರಿಸ್ಕೋತೀರಾ ಅಂದರೆ $230 ಒಳಗಡೆ ಆಗುತ್ತೆ. ಈ ರೀತಿ ಒಂದು ಪ್ಯಾಕೇಜಿಂಗು. ಆ್ಯಕ್ಚುಲಿ ಇದನ್ನು ಮೊದಲೇ ಓಪನ್ ಮಾಡಿಬಿಟ್ಟಿದ್ದೆ, ಯೂಸ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ನಿಮಗೆ ಅದು ರಿವ್ಯೂ ಕೊಡಬೇಕು ಅಂದರೆ ಫಸ್ಟ್ ನಾನು ಅದನ್ನು ಯೂಸ್ ಮಾಡಬೇಕಲ್ವ. ಸೊ ಹಿಯರ್ ಈಸ್ ದ ಪ್ರಾಡಕ್ಟ್. ಗ್ಲೋಲೆಸ್
ಗ್ಲೋಲೆಸ್ ಅಂತ ಕಂಪ್ನಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಶೇವ್ ಫಾರ್ ಲೇಡೀಸ್ ಓನ್ಲಿ. ಸೊ ಇದೊಂದು 3 ಪ್ರಾಡಕ್ಟ್ ಇದೆ. ಸೊ ನಮಗೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದು ಮೀಶೋದಿಂದ ಪ್ಯಾಕೇಜಿಂಗ್ ಇದೆ ಬರೋದು. ಸೊ ಫಸ್ಟ್ ಇದು ಸ್ಟಿಕ್ ಇಬ್ರದ್ದು ಆ್ಯಂಡ್ ಕೇಬಲ್. ಇದನ್ನು ಬಿಚ್ಚಿಬಿಟ್ಟಿದ್ದೀನಿ ಯಾಕಂದರೆ ಚಾರ್ಜ್ ಕಮ್ಮಿ ಇತ್ತು ಅಂತ ಚಾರ್ಜ್ ಆಗ್ತದೆ. ಚಾರ್ಜಿಂಗ್ ಕೇಬಲ್. ಸೊ ಬ್ಯಾಟ್ರಿ ಹಾಕೋದು ಯೂಸ್ ಮಾಡೋದಕ್ಕಿಂತ ಬ್ಯಾಟ್ರಿ ಸುಮ್ಮನೆ ವೇಸ್ಟ್ ಆಗಿ ಹೋಗ್ಬಿಡುತ್ತೆ, ಮತ್ತು ಬೇರೆ ಹೊಸ ಬ್ಯಾಟ್ರಿ ಹಾಕಬೇಕು. ಅದ್ರ ಬದಲು ಈ ಥರ ಚಾರ್ಜಿಂಗ್ ಇದ್ದರೆ ಎಷ್ಟು ಸಲ ಬೇಕಾದರೂ ಚಾರ್ಜ್ ಮಾಡಿ ಯೂಸ್ ಮಾಡ್ಬೋದು, ಬೇಗ ಆಡೋಲ್ಲ. ಅದ್ರ ಜೊತೆ ಇದೊಂದು ರೌಂಡ್ ಕ್ಯಾಪ್ ತೊಗೊಂಡೆ. ಇದ್ರೊಳಗಡೆ ಜಸ್ಟ್ ಈ ಥರ ಇದೆ. ಇದು ಐಬ್ರೋಸ್ನ ಮಾಡ್ಕೊಳ್ಳೋದಕ್ಕೋಸ್ಕರ. ಐಬ್ರೋ ಮಾಡಿ ತೋರಿಸ್ಲಾ, ನನಗೆ ಇಲ್ಲಿ ಏರ್ಸ್ ಇದೆ, ಕ್ಯಾಮ್ರಾ ಜಸ್ಟಿಫೈ ಮಾಡ್ತಿದ್ದೆ ಗೊತ್ತಿಲ್ಲ. ಸೊ ಅದನ್ನು ನಾನು ರಿಮೂವ್ ಮಾಡಿ ನಿಮಗೆ ಟ್ರಯಲ್ ತೋರಿಸೋಣ ಅಂತಾನೆ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಏನನ್ನ ರಿಮೂವ್ ಮಾಡ್ದಲ್ಲೇ ನೋಡಿ ಎಷ್ಟು ದೊಡ್ಡದಿದೆ. ಸೊ ಈಗ ಅದನ್ನು ರಿಮೂವ್ ಮಾಡಿ ನಾನು ನಿಮಗೆ ಟ್ರಯಲ್ ತೋರಿಸ್ತೀನಿ. ಇದು ಓಕೆನಾ. ಸೊ ಇದನ್ನು ಈ ಥರ ಓಪನ್ ಮಾಡಿ, ಜಸ್ಟ್ ಈ ಥರ ಟರ್ನ್ ಮಾಡಿದ್ರೆ ಓಪನ್ ಆಗುತ್ತೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಟರ್ನ್ ಮಾಡಿದ್ರೆ ಇದರಲ್ಲಿ ತ್ರಿಭುಜ ಥರ ಇದೆ ನೋಡಿ, ನಿಮಗೆ ಕಾಣಿಸ್ತಿದೆ ತ್ರಿಭುಜ ಥರ. ಸೊ ಇದ್ರೊಳಗಡೆ ತ್ರಿಭುಜ ಥರ ಇದೆ. ಸೊ ಇದಕ್ಕೆ ಈ ಥರ ಜಸ್ಟ್ ಹಿಂಗೆ ಇಟ್ಬಿಟ್ಟು ಟರ್ನ್ ಮಾಡಿದ್ರೆ ಇದು ಕೊಡ್ತು. ಜಸ್ಟ್ ಹಿಂಗೆ ಓಪನ್ ಮಾಡಿದ್ರೆ ಬಿಡುತ್ತೆ. ಆಮೇಲೆ ಜಸ್ಟ್ ಇದನ್ನು ಕರೆಕ್ಟಾಗಿ ಕೋರ್ಸಿಂಗ್ ಪ್ರೆಸ್ ಮಾಡಿ ಅಂತ ತಿಳಿಸಿದೆಯಾ. ಓಕೆನಾ. ಸೊ ಇದನ್ನು ಆ್ಯಕ್ಚುಲಿ ಹಿಂಗೆ ಈ ಕಾರ್ನರಲ್ಲಿ ಹೇರ್ ಇರುತ್ತಲ್ಲ, ಮತ್ತು ಈ ಕಾರ್ನರಲ್ಲಿ ಅಂಡರ್ ಆರ್ಮ್ಸ್ ಮಾಡ್ಬೋದಂತೆ ಮೇ ಬಿ ಕೊಟ್ಟಿದ್ದಾರೆ. ನಂಗೆ ಅದ್ರ ಬಗ್ಗೆ ಎಷ್ಟು ಗೊತ್ತಿಲ್ಲ. ಇದು ಫೇಸ್ಗಷ್ಟೇ ತುಂಬ ಯೂಸ್ ಆಗುತ್ತೆ ಅಂತ ನಾನು ಕೇಳ್ಪಟ್ಟು ತೊಗೊಂಡಿರೋದು. ಸೊ ನಾನೀಗ ಕ್ಯಾಶ್ ಆನ್ ಡೆಲಿವರಿ ಮಾಡಿರೋದ್ರಿಂದ ಈ ಪ್ರಾಡಕ್ಟ್ ನನಗೆ 252 ರೂಪೀಸ್ಗೆ ನಾನು ಬಂದಿರೋದು. ಆನ್ಲೈನ್ ಪೇಮೆಂಟ್ ಇಲ್ಲ ಅಂತಂದರೆ ಡೈರೆಕ್ಟ್ ಕ್ಯಾಶ್ ಹಾಕ್ಬಿಟ್ಟು ತಗೋತೀವಿ ಅಂದರೆ 240-230 ಒಳಗಡೆ ಬಂದುಬಿಡುತ್ತೆ. ಇದು ಒಂದಿದ್ರೆ ಆಯಿತು. ಲೆಟ್ಸ್ ಈಗ ಅರ್ಜೆಂಟ್ ಏನಾದರೂ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಆ್ಯಂಡ್ ಐ ವಿಲ್ ಶೋ ಯು ಬಿಫೋರ್ ಆಫ್ಟರ್ ತೋರಿಸ್ತೀನಿ. ಈಗ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ರಬ್ ಮಾಡ್ಕೊಂಡು ಹೋಗಬೇಕು. ನಮಗೆ ಮಿರರ್ ಬೇಕು ಅಂತ ದೊಡ್ಡ ಮಿರರೇ ತಗೊಬಂದ್ಬಿಟ್ಟೆ. ನೋಡಿ ನಾನು ಇಟ್ಕೊಂಡಿರೋ ಸೆಟಪ್ ನೋಡಿ ಗಾಯ್ಸ್. ಬಾಕ್ಸು ಸೆಲ್ಫಿ ಸ್ಟಿಕ್ ಬಿಟ್ಟು ನಿಧಾವಸ್ತೆ ನಾನು ಕೂದಲೇ ಲುಕ್ ಎಷ್ಟು ನೀಟಾಗಿ ಹೋಗಿದೆ ನೋಡಿ. ಈ ಕಡೆ ನೋಡಿ, ಓ ಮೈ ಗಾಡ್. ಈ ಕಡೆ ತೋರಿಸ್ತೀನಿ ರೀ. ಅಷ್ಟೊಂದು ಬರಲ್ಲ, ಅಷ್ಟೊಂದು ಇಲ್ಲಿ ಕಟ್ಕೊಂಡು ಹೋಗ್ತೀನಿ. ಯಾವುದೇ ಟೆನ್ಷನ್ ಇಲ್ಲ. ಮ್ಯಾಜಿಕ್ ಥರ ಹೋಗ್ತಿದೆ ಅಲ್ವಾ ಇದು. ಮ್ಯಾಜಿಕ್, ನಿಜವಾಗ್ಲೂ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಇದ್ರೊಳಗಡೆ ಸ್ಟಫ್ ಆಗಿರುತ್ತೆ, ಹೇರು ಇದ್ರೊಳಗಡೆ ಇರುತ್ತಂತೆ. ನನಗೆ ಅಷ್ಟು ಐಡಿಯಾ ಇಲ್ಲ. ಲೆಟ್ಸ್ ಟೆಸ್ಟ್. ತೋರಿಸ್ಬಿಡ್ತೀನಿ. ಬಿಸಿ ಆಗೋಯ್ತು ಗುರು, ಜಾಸ್ತಿ ಯೂಸ್ ಮಾಡಿದ್ನಲ್ಲ. ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಿಲ್ಲ, ಅದೇ ಉದ್ರಿದೆ ಅಂತ ಸಿಕ್ಕಾಪಟ್ಟೆ ಯೂಸ್ ಆಯಿತು. ಅಲ್ಲ ಸೊ ಇದು ಐಬ್ರೋದ್ ಅಂತ ತೋರಿಸ್ತೀನಿ. ನನ್ನ ಐಬ್ರೋದಲ್ಲಿ ಹೇರ್ಸ್ ಆಯಿತಾ ಸ್ಟಿಕ್ಕರ್ ತೆಗೆದುಬಿಡ್ತೀನಿ, ಹೇಳ್ತೀನಿ. ಸ್ವಲ್ಪ ಹೇಳ್ತೀನಿ. ನಾನು ನೋಡಿದ್ರೆ ಇಲ್ಲಿ ಹೇರಿದೆ ನನಗೆ. ಓಕೆನಾ. ಸಿಕ್ಕಾಪಟ್ಟೆ ಚೆನ್ನಾಗಿ ಯೂಸ್ ಆಗ್ತಿದೆ ಗುರು. ಸಾರಿ. ಈ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಅಂತ. ಓಕೆನಾ. ಸೊ ಯಾವ ಥರ ಯೂಸ್ ಮಾಡೋದನ್ನಂತ ನೋಡಿದ್ರಲ್ಲ, ಬಿಫೋರ್ ಆಫ್ಟರ್ ನೋಡಿ ಯಾವ ಥರ ಇದೆ ರಿಸಲ್ಟ್ ಅಂತ. ಸೊ ಹ್ಯಾಪಿ.
ಸೊ ಈ ಪ್ರಾಡಕ್ಟ್ ಲಿಂಕ್ಸ್ ಬೇಕಂದರೆ ಕಾಮೆಂಟ್ ಮಾಡಿ ನನಗೆ ಡಿ ಎಮ್ ಮಾಡಿ, ಅಥವಾ ನನಗೆ ಕಳಿಸಿ. ಓಹ್, ಬ್ರಷ್ ಬರೋಕ್ಕೆ ಕೊಟ್ಟಿದ್ದಾರೆ. ಇದೆಲ್ಲ ನಿಜನಾ ಫೇಕ್ ಅಥವಾ ರಿಯಲ್ ಅಂತ ನನಗೆ ಕಮೆಂಟ್ ಮಾಡಿ. ಇದು ಮಾಡಲಾ ಬೇಡವಾ? ಇದು ಕ್ಯಾಶ್ ಬ್ಯಾಕಿಗೆ 5 ಸ್ಟಾರ್ ರೇಟಿಂಗ್ ಕೊಟ್ಟು ಸ್ಕ್ರೀನ್ಶಾಟ್ ತೆಗೆದು ಈ ವಾಟ್ಸಪ್ ನಂಬರಿಗೆ ಕಳಿಸ್ಬೇಕಂತೆ. ಆ್ಯಂಡ್ ಇದರಲ್ಲಿ ಫೋನ್ಪೇ ಯಾವುದಾದ್ರೂ ಇದ್ರೂ ನಡೆಯುತ್ತಂತೆ. ಯಾಕೆ ಬೇಕು ನಮ್ಗೆ ಕ್ಯಾಶ್ ಬ್ಯಾಕ್ ಬೇಡ, ಏನ್ಬಿಡು ನೋಡೋಣ. ನೀವು ಸಲ ಹೇಳಿ ಇದು ಫೇಕ್ ರಿಯಲ್. ಸೊ ಗೈಸ್, ಇನ್ನೊಂದು ನಾನೊಂದು ಸ್ಟಿಚ್ ಮಾಡಿದ್ದೀನಿ, మీకు ತೋರಿಸ್ಬೇಕಂತ ಅಂದ್ಕೊಂಡೆ. ಇದೇನಪ್ಪ ಇದು ಬೆಡ್ಶೀಟ್ ತೋರಿಸ್ತಾಳೆ ಅನ್ಕೋಬೇಡಿ, ನಾನೇ ಸ್ಟಿಚ್ ಮಾಡಿರೋದು ಗೈಸ್. ಇದು ಶೆಫ್ ಹಾಕಂತಾರಲ್ಲ, ಏಪ್ರಾನ್, ಅದು ಹಿಂಗೆ ಇದು ಡಿಸೈನ್ ಗೈಸ್ ಚೆನ್ನಾಗಿ ಯೂಸ್ ಆಗುತ್ತೆ. ಹಿಂಗೆ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಾರೆ ಇಷ್ಟು ಬೇಗ. ಸೊ ನನ್ನ ಮೇನ್ ರೀಸನ್ ಅದು ಹೊಲಿಯೋದಕ್ಕೆ, ಈಗ ಅಡುಗೆ ಮಾಡ್ತಾ ಈ ಬಟ್ಟೆಗೆ ಹಿಂಗೆ ಒರೆಸ್ಕೊಳ್ಳೋದು ಅಥವಾ ನೀರು ಚೆಲ್ಲೋದು, ಅಡುಗೆ ಸಾಂಬಾರು ಚೆಲ್ಲೋದು, ಸೊ ಈ ಥರ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನಾನೇನು ಮಾಡಿದೆ, ಸೊ ಹಂಗಾಗಿ ನಾನೊಂದು ಇದು ನೋಡ್ತಾ ಇದ್ದೆ ಮೀಶೋಲೆಲ್ಲ. ಆ್ಯಂಡ್ ಸುಮ್ಮನೆ ಏನಕ್ಕೆ ದುಡ್ಡು ಕೊಡ್ತಾರಣ್ಣ, ನಮ್ಮಲ್ಲೇ ಮಿಷಿನ್ ಇದೆಯಲ್ಲ, ಇದು ಬಂದಾಗ ಹೊಲಿಯೋಣ ಅಂತ ಇದು ಒಂದು ಸೋಫಾ ಕವರು ಯೂಸ್ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಹೊಲ್ದಿದ್ದೀನಿ. ಸಿಕ್ಕಾಪಟ್ಟೆ ದಪ್ಪ ಇದೆ ಬಟ್ಟೆ, ಟ್ರಾನ್ಸ್ಫರ್ ಆಗ್ತಿಲ್ಲ ನೋಡಿ, ಸಿಕ್ಕಾಪಟ್ಟೆ ದಪ್ಪ ಇದೆ. ಅಂಥದ್ರಲ್ಲೂ ಮಡಚಿ ಎಲ್ಲ ಹೊಲ್ದಿದ್ದೀನಿ. ಆ್ಯಂಡ್ ಇದು ನೋಡಿ ಎಷ್ಟು ಚೆಂದ ಹೊಲ್ದಿದ್ದೀನಿ ಜಾಬ್ನ. ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಹೊಲ್ದಿರೋದು. ನೋಡ್ತಾ ಇದ್ದೆ ಹೊಲಿಯೋದನ್ನ, ನಮ್ಮ ಅಕ್ಕ ಆಗಲಿ ನಮ್ಮ ಅಮ್ಮ ಆಗಲಿ ಸ್ಟಿಚ್ ಮಾಡ್ತಾರೆ. ಬಟ್ ನನಗೆ ಟೈಲರಿಂಗ್ ಬಗ್ಗೆ ಐಡಿಯಾನೂ ಇಲ್ಲ, ಇಂಟ್ರೆಸ್ಟೂ ಇಲ್ಲ. ಸುಮ್ಮನೆ ಹಾಗೆ ಹೊಂದಿರಲಿ ಅಂತ ಹೊಲಿದೆ, ಏನೋ ಇಂಟ್ರೆಸ್ಟ್ ಕೊಟ್ಟು ಹೊಲಿದೆ, ಚೆನ್ನಾಗಿ ಬಂದಿದೆ. ಶಬಾಷ್.